Hi everybody, welcome to Shri Saptagiri PU College online coaching classes. Unit 1, sorry, first PUC, Unit 6, Digital Electronics, and Lecture 4. So, in the previous lecture, you have learnt about different types of positional number system, that is of decimal number system, octal, hexadecimal, as well as the binary number system. And also you have seen how to convert from a number given in a decimal number system. You have to convert it into all other number system by using the successive division for integer part and successive multiplication for a fractional part. And you have also seen that the how to convert from any other number system, say for example that is of octal, hexadecimal and a binary. You have to convert it into decimal number system. The procedure is that you have to multiply each digit or bit by its positional weight, and the obtained products has to be added. That is of a procedure. So in this class, let us see some of the shortcut methods to convert from decimal to binary as well as binary to decimal. Because the more especially in first year and second year, your high concentrating V or only concentrate on decimal to binary. Okay, so that's why we need a shortcut method to convert from decimal number system into binary number system. Okay, now let us begin with the shortcut. Let us assume that the number is in decimal number system and you have to convert it into binary number system. Okay, ಸೊ ಯಾವ ನಂಬರಲ್ಲಿದೆ ಡೆಸಿಮಲ್ ನಂಬರಲ್ಲೇ ಇರುತ್ತೆ, ಅದನ್ನು ಎಲ್ಲಿ ಕನ್ವರ್ಟ್ ಮಾಡ್ತಾ ಹೋಗಬೇಕು, ಬೈನರಿ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಕೊತಾ ಹೋಗಬೇಕು. ಈಗ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ನೀವು ಇಲ್ಲಿ ಕೋಡ್ನ ಏನು ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಬೇಕು. 1 2 ಎಷ್ಟು 2 2 2 ಎಷ್ಟು 4 4 2 ಎಷ್ಟು 8 8 2 ಎಷ್ಟು 16. ಸೊ ಈ ರೀತಿನೇ ಯು ಹ್ಯಾವ್ ಟು ಥಿಂಕ್ ದಟ್ ಓನ್ಲಿ ಇಟ್ ಈಸ್ ಆಫ್ ಮಲ್ಟಿಪ್ಲೈಡ್ ಬೈ 2. ಓಕೆ, ಫಸ್ಟ್ ಏನಿದು ಅಂತ ಹೇಳಿದ್ರೆ ದಿ ವೆಯ್ಟ್ಸ್ ಬರಿತಾ ಇದ್ದೀನಿ ಅಷ್ಟೇ. ಓಕೆ, ಬೈನರಿ ನಂಬರ್ ಸಿಸ್ಟಮಲ್ಲಿ ವೆಯ್ಟ್ಸ್ ಫಸ್ಟ್ ಏನು ಬರುತ್ತೆ 2 ಟು ದಿ ಪವರ್ 0. 2 ಟು ದಿ ಪವರ್ 0 ಅಂದರೆ ಎಷ್ಟು 1. ನೆಕ್ಸ್ಟ್ ಏನು ಬರ್ಕೊಬೋದು 2 ಟು ದಿ ಪವರ್ 1 ಅಂದರೆ 2ನೇ ಅಂತ ಅರ್ಥ. ನೆಕ್ಸ್ಟ್ ಏನು 2 ಸ್ಕ್ವೇರ್ ಅಂದರೆ ಏನದು 4. ನೆಕ್ಸ್ಟ್ ಏನು 2 ಕ್ಯೂಬ್ 2 ಕ್ಯೂಬ್ ಅಂದರೆ ಏನು 8. 2 ಟು ದಿ ಪವರ್ 4 ಅಂದರೆ ಏನು 16. ಸೊ ಆ ವೆಯ್ಟ್ಸ್ಗಳನ್ನ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ ಅದನ್ನು ನೀವು ಬರಿಬೇಕಾದ್ರೆ ಏನು ಮಾಡ್ಕೊಬೇಕು, ಫಸ್ಟು 1 ಅಂತ ಬರಿಬೇಕು. 1 ಅಂತ ಬರೆದು ಆಗಿದ ತಕ್ಷಣ ಇನ್ನು ಮಿಕ್ಕಿದ್ದು ಜಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈಡ್ ಬೈ 2 ಮಾಡ್ತಾ ಹೋಗಬೇಕು ಅಷ್ಟೇ. ಓಕೆನಾ, ನೆಕ್ಸ್ಟು ಅಪ್ಲೋಡ್ ಮಾಡ್ತಾ ಬನ್ನಿ, ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ 1 2 2 2 2 4 4 2 8 8 2 16 ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ ಲೆಟ್ ಅಸ್ ಥಿಂಕ್ ದಟ್ ದಿ ನಂಬರ್ ಇನ್ ದಿ ಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್ ಆಫ್ 10. ಓಕೆ, 10ಅನ್ನು ಬೈನರಿಯಲ್ಲಿ ಬರಿತಾ ಹೋಗಬೇಕು ನೀವೀಗ. ಈಗ ಅಬ್ಸರ್ವ್ ಮಾಡಿ, ಇಲ್ಲಿರೋವಂಥ ನಂಬರ್ಸ್ಗಳಲ್ಲಿ ಯಾವುದನ್ನ ಆ್ಯಡ್ ಮಾಡಿದ್ರೆ 10 ಬರುತ್ತೆ. ಓಕೆ, 8 ಮತ್ತು 2ನ ಆ್ಯಡ್ ಮಾಡಬೇಕಲ್ವಾ. ಸೊ ಅವಾಗ ಏನು ಮಾಡ್ತಾ ಹೋಗ್ತೀರಾ, 8 ಜಾಗದಲ್ಲಿ 1 ಹಾಕ್ಕೊಳ್ಳಿ, 2 ಜಾಗದಲ್ಲಿ 1 ಹಾಕ್ಕೊಳ್ಳಿ, ಮಿಕ್ಕಿದನ್ನೆಲ್ಲ ಏನು ಬರಿತಾ ಹೋಗಬೇಕು 0 0 ಅಂತ ಬರಿಬೇಕು. ಓಕೆ, ಆವಾಗ ಎಲ್ಲಿ ಕನ್ವರ್ಟ್ ಆಗುತ್ತೆ, ಅದು ಬೈನರಿ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ ಅಷ್ಟೇ. ಗೊತ್ತಾಗ್ತಿದೆ ಅಲ್ವಾ, ತುಂಬ ಸಿಂಪಲ್ ಆಗಿದೆ. ಸೊ ಲೆಟ್ ಅಸ್ ಸೇ ಸಮ್ ಮೋರ್ ಎಕ್ಸಾಂಪಲ್ಸ್ ತಗೊತಾ ಹೋಗೋಣ. ಲೆಟ್ ಯು ಥಿಂಕ್ ದಟ್ ಇಟ್ ಈಸ್ ಆಫ್ 07. ಓಕೆ, ಎಷ್ಟಿದೆ ಈಗ ನಂಬರು 07. ಈಗ ನೋಡ್ರಪ್ಪ, ಯಾವುದನ್ನ ಆ್ಯಡ್ ಮಾಡಿದ್ರೆ 7 ಬರುತ್ತೆ, 8 ಬಿಟ್ಬಿಡೋಣ. ಹಾಗಾದ್ರೆ ಇವೆರಡು ನಂಬರು ಬೇಡ ನಂಗೆ ಸದ್ಯಕ್ಕೆ. ಇವೆರಡು ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಬರೋಣ ಈಗ. ಸೊ ಇವೆರಡಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ವಿ ಅಂತ ಹೇಳಿದ್ರೆ 4 + 2 ಇಟ್ ಈಸ್ ಆಫ್ 6 6 + 1 7. ಅಲ್ಲಿಗೆ 4ನು ಆ್ಯಡ್ ಮಾಡ್ತಾ ಇದ್ದೀನಿ, 2ನು ಆ್ಯಡ್ ಮಾಡ್ತೀನಿ, 1 ಕೂಡ ಆ್ಯಡ್ ಮಾಡ್ತೀನಿ. ಅವಾಗೇನು ಬರ್ಕೊತೀರಾ ನೀವು 1 1 1 ಅಂತ ಬರಿತಾ ಹೋಗಬೇಕು ಅಷ್ಟೇ. ಇಲ್ಲಿ ಮಿಕ್ಕಿದ್ದು ಝೀರೋಸು ಎಷ್ಟು ಬೇಕನ್ನ ಝೀರೋಸ್ ಹಾಕೊಂತ ಹೋಗಿ ವ್ಯಾಲ್ಯೂ ಅದಕ್ಕೆ ಏನು ಕೂಡ ಆಲ್ಟರ್ ಆಗೋದಿಲ್ಲ, ಹೌದಲ್ವಾ. ಈ 1ಗೆ ನೀವೇನಾದರೂ ರೈಟ್ ಹ್ಯಾಂಡ್ ಸೈಡ್ 0 ಹಾಕಿದ್ರೆ 10 ಆಗುತ್ತೆ, ಹೌದಲ್ವಾ. ಅದೇ ಏನಾದರೂ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಎಷ್ಟು ಝೀರೋಸ್ಗಳನ್ನ ಆ್ಯಡ್ ಮಾಡಿದ್ರು ಏನೂ ಕೂಡ ವೇರಿ ಆಗ್ತಾ ಹೋಗೋದಿಲ್ಲ. ಅದೇನಾದರೂ ನೀವು ಇಲ್ಲೊಂದು ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 1 ರೂಪಾಯಿ ಬದಲು 100 ರೂಪಾಯಿ ಆಗುತ್ತೆ. ಆದರೆ ಇಲ್ಲಿ ಒಂದೇ ರೂಪಾಯಿ ಇರ್ತದೆ, ನೀವು ಎಷ್ಟು ಝೀರೋಸ್ನ ಆ್ಯಡ್ ಮಾಡ್ಕೊತಾ ಹೋದ್ರೂ. ಓಕೆನಾ, ಇದು ನೆನ್ಪಿಟ್ಕೊತಾ ಹೋಗ್ಬೇಕಾಗಿರೋದು ನೀವು.
ಈಗ ನೆಕ್ಸ್ಟ್ ಪಾರ್ಟಿಗೆ ಬರೋಣ. ಸೊ ಲೆಟಸ್ ಥಿಂಕ್ ಸ್ವಲ್ಪ ದೊಡ್ಡ ನಂಬರ್ ತೊಗೊತೀನಿ. ಲೆಟಸ್ ಟೇಕ್ ಇಟ್ ಈಸ್ ಆಫ್ 14 ಅಂತ ತೊಗೊಳ್ಳೋಣ. ಹಾಂ, ಈಗ ನೀವು ಹೇಳಿ 14 ಬರಬೇಕು ಅಂದರೆ ಏನೇನು ಆ್ಯಡ್ ಮಾಡಬೇಕು ನಾನು? ಓಕೆ, 8 + 4 ಎಷ್ಟಪ್ಪ? 12. 12ಗೆ ಎಷ್ಟು ಆ್ಯಡ್ ಮಾಡಬೇಕು? 2 ಆ್ಯಡ್ ಮಾಡಬೇಕು. ಅಲ್ಲಿಗೆ 8 + 4 ಇಟ್ ಈಸ್ ಆಫ್ 12. 12 + 2 ಇಟ್ ಈಸ್ ಆಫ್ 14. 14ಗೆ ಇನ್ನೊಂದೇನು ಹಾಕ್ಕೊಬೇಕು? 0 ಹಾಕ್ಕೊಬೇಕು. ಆವಾಗ ಎಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ? ಅದು ಬೈನರಿ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಈಗ ನೆಕ್ಸ್ಟ್ ಬರ್ಕೊಳ್ಳೋಣ. ಒಂದು ಲೆಟಸ್ ಅಸ್ಯೂಮ್ ದಟ್ ಇಟ್ ಇಸ್ ಆಫ್ 25 ಡೆಸಿಮಲ್ ನಂಬರ್ಗೆ ಬೈನರಿ ಕನ್ವರ್ಟ್ ಮಾಡ್ತಾ ಹೋಗಬೇಕು ಅಂತ ಅನ್ಕೊಳ್ಳೋಣ. ಈಗ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 16 + 8? ಸೊ 16 ಮತ್ತು 8ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 14 1 24 ಬರುತ್ತೆ ಅಲ್ವಾ ಅಲ್ಲಿ? ಓಕೆ, ಸೊ ಅಲ್ಲಿಗೆ ನಾನು ಈ ಎರಡು ಜಾಗದಲ್ಲಿ 1 1 ಹಾಕ್ಕೊತೀನಿ. ಇಲ್ಲಿಗೆ 24 ಬಂತು. ಇನ್ನು ಎಷ್ಟು ಬೇಕು? ಇನ್ನು 1 ಮಾತ್ರ ಬೇಕು. ಸೊ ಇನ್ನು 1ಅನ್ನು ಆ್ಯಡ್ ಮಾಡ್ಕೊತೀನಿ, ಮಿಕ್ಕಿದ್ನೆಲ್ಲ 0 ಮಾಡ್ಕೊತಾ ಹೋಗ್ತೀನಿ. ಅವಾಗ ಏನು ಬರ್ತಾ ಹೋಗುತ್ತೆ? 1 1 0 0 1 ಈಸ್ ಆಫ್ ಬೈನರಿ ನಂಬರ್ ಅಂತ ಅರ್ಥ. ಅರ್ಥ ಆಗ್ತಿದೆ ಹೇಳ್ಕೊಡ್ತಾ ಇರೋದು? ಸಿಕ್ಕಾಬಟ್ಟೆ ಸಿಂಪಲ್ ಆಗಿದೆ, ಟಫ್ ಇಲ್ಲ. 100% ನೀವು ಇದನ್ನು ಕಲೀಲೇಬೇಕು. ಏಕೆಂದರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ಸ್ನಲ್ಲಿ ನೀವು ಡೈರೆಕ್ಟ್ ಮೆಥಡ್ ಕಲೀಲಿಲ್ಲ ಅಂತ ಹೇಳಿದ್ರೆ ತುಂಬ ಟೈಮ್ ವೇಸ್ಟ್ ಇದರಲ್ಲೇ ಆಗ್ತಾ ಹೋಗುತ್ತೆ ಕನ್ವರ್ಷನಲ್ಲಿ. ಓಕೆ, ಇದು ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡೋದಕ್ಕೆ ನಿಮಗೆ ಈ LCM ಮೆಥಡ್ನೇ ಹೇಳ್ಕೊಟ್ಟಿದ್ದೆ ಅಲ್ವಾ? ಅದನ್ನೊಂದ್ಸಲ ಮಾಡ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಯು ಹ್ಯಾವ್ ಟು ಡಿವೈಡ್ ಬೈ 2. ಸೊ 2 1s 2 2s. ಸೊ ಅವಾಗ ರಿಮೈನಿಂಗ್ ಎಷ್ಟು ಉಳ್ಕೊಂತು? 1 ಉಳ್ಕೊತ ಹೋಯಿತು. ನೆಕ್ಸ್ಟ್ 2 6s 12. ಸೊ ರಿಮೈಂಡರ್ ಈಸ್ ಆಫ್ 0. ನೆಕ್ಸ್ಟ್ 2 3s 6. ಸೊ ರಿಮೈಂಡರ್ ಈಸ್ ಆಫ್ 0. ನೆಕ್ಸ್ಟ್ 2 1s 2. ರಿಮೈಂಡರ್ ಈಸ್ ಆಫ್ 1. ಅಬ್ಸರ್ವ್ ಮಾಡಿ, 1 1 0 0 1. ಇಲ್ಲೋ ಅದೆಲ್ಲ ಇರೋದು 1 1 0 0 1. ಈ ಮೆಥಡ್ ಆದರೂ ಬರೀಬೋದು, ಈ ಮೆಥಡ್ ಆದರೂ ಬರೀತಾ ಹೋಗ್ಬೋದು. ಅರ್ಥ ಆಗಿದೆ ಹೇಳ್ಕೊಡ್ತಾ ಇರೋದು? ಓಕೆ, ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಈಗ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ 50. ಓಕೆ, 50 ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಏನು ಬರ್ಕೊಬೇಕು? ಈಗ ಇಲ್ಲಿ ಬರೀತಾ ಬರೋಣ. ಏನದು? 1 1 2s 2 2 2s 4 4 2s 8 8 2s 16 16 2s 32 32 2s ಎಷ್ಟಾಗುತ್ತೆ? 64. ನನಗಿದು ಬೇಡ, ಯಾಕಂದರೆ ನನಗೆ ಲೀಸ್ ನಂಬರ್ ಬೇಕಾರೋದು 50 ಬೇಕಾರೋದು ಸಾಕಾಗುತ್ತೆ. ಸೊ 32 + 16 ಮಾಡಿದ್ರೆ ಎಷ್ಟು ಬರುತ್ತಪ್ಪ? ಇಟ್ ಈಸ್ ಆಫ್ 48 ಬರುತ್ತೆ. ಸೊ 48ನ ಮಾಡ್ಕೊಂಡ್ಬಿಡ್ತೀನಿ. 48ಗೆ ಇನ್ನು ಎಷ್ಟು ಆ್ಯಡ್ ಮಾಡಬೇಕು? 2 ಆ್ಯಡ್ ಮಾಡಬೇಕು. ಹಾಗಾದರೆ ಮಿಕ್ಕಿದನ್ನೆಲ್ಲ ಏನು ಮಾಡ್ತೀರಾ? 0 ಹಾಕ್ಕೊತ ಬರ್ತೀರಾ. ಸೊ ಆನ್ಸರ್ ಎಷ್ಟು ಬರುತ್ತೆ? 11 00 10. ಇಷ್ಟೇ. ಎಲ್ಲಿ ಕನ್ವರ್ಟ್ ಆಯಿತು? ಇದು ಬೈನರಿ ನಂಬರ್ಸ್ ನಮಗೆ ಕನ್ವರ್ಟ್ ಆಗ್ತಾ ಹೋಯಿತು. ಸೊ ಈಗ ನಿಮಗೆ ಡೆಸಿಮಲ್ ಟು ಬೈನರಿ ಹೇಗೆ ಹೋಗಬೇಕು ಅಂತ 100% ಗೊತ್ತಾಯಿತು. ಸೊ ನಾವೀಗ ಯಾವ್ದು ಕಲಿತಾ ಹೋಗೋಣ ಅಂತ ಹೇಳಿದ್ರೆ, ಬೈನರಿ ಕೊಟ್ಟಿರ್ತಾನೆ ಅವಾಗ ವಾಪಸ್ ಹೆಂಗೆ ಹೋಗೋದು ಅಂತ ಕಲಿತಾ ಹೋಗೋಣ. ಸೇಮ್ ಮೆಥಡ್ ಹಾಕ್ಕೊತಾ ಬರ್ತೀರಾ. ಯಾವ ನಂಬರ್ ಕೊಟ್ಟರು ಕೂಡ ಜಸ್ಟ್ ಆ್ಯಡ್ ಮಾಡಬೇಕು ಅಷ್ಟೇ. ನೀವು ಅದನ್ನು ಪೊಸಿಷನಲ್ ವೆಯ್ಟ್ನ ಕರೆಕ್ಟಾಗಿ ಬರ್ಕೊತಾ ಹೋಗಬೇಕು ಅಷ್ಟೇ ನೀವೀಗ. ಓಕೆ, ಸೊ ಈಗ ಯಾವ ನಂಬರ್ ಕೊಟ್ಟಿದ್ದಾನೆ ಅಂದ್ಕೊಳ್ಳೋಣ? ಬೈನರಿನಲ್ಲಿ ನಂಬರ್ ಕೊಟ್ಟಿದ್ದಾನೆ. ಅದನ್ನು ಎಲ್ಲಿ ಕನ್ವರ್ಟ್ ಮಾಡ್ತಾ ಹೋಗಬೇಕು? ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೊತಾ ಹೋಗಬೇಕು. ಓಕೆ, ಈಗ ಅಬ್ಸರ್ವ್ ಮಾಡ್ಕೊತ ಬನ್ನಿ ಇಲ್ಲಿ. ಸೊ ಲೆಟ್ ಅಸ್ ಟೇಕ್ 1 0 1 0 1 1 0 ಇದೆ ಅಂತ ಅನ್ಕೊಳ್ಳೋಣ. ಈಗ ಇದನ್ನು ಎಲ್ಲಿ ಕನ್ವರ್ಟ್ ಮಾಡ್ಬೇಕು? ನಾನು ಡೆಸಿಮಲ್ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಕೊಬೇಕು. ಈಗ ಇಲ್ಲಿ ಬರ್ಕೊತ ಬರ್ತೀನಿ. ಸೊ ಏನು ಕ್ಲೂ ಬರ್ಕೊಬೇಕಾರೋದು ನಾನು? ಫಸ್ಟು 1 1 2s 2 2 2s 4 4 2s 8 8 2s 16. ಸೊ ಯಾವುದಾದ್ರು ಆ್ಯಡ್ ಮಾಡ್ಬೇಕು ನಾನೀಗ? 16 + 4 + 6 2ನ ಆ್ಯಡ್ ಮಾಡ್ತಾ ಹೋಗಬೇಕು. ಅಲ್ಲಿಗೆ 16 + 4 ಅಂತ ಹೇಳಿದ್ರೆ 20 20 + 2 ಅಂತ ಹೇಳಿದ್ರೆ 22. ಸೊ 22 ಟು ದಿ ಬೇಸ್ 10. ಇಷ್ಟೇ, ತುಂಬ ಈಸಿಯಾಗಿ ಬರೆದು ಬಿಡ್ಬೋದು. ನೀವು ಈ ಮೆಥಡನ್ನು ಹೆಂಗೆ ಬರೀಬೇಕು ಅಂದರೆ 1 × 2 to the power of 4 + 0 × 2 to the power of 3 + 1 × 2 ಸ್ಕ್ವೇರ್ + 1 × 2 to the power of 1. ಈ ಥರ ಎಲ್ಲ ಸ್ಟೆಪ್ಗಳನ್ನ ಹಾಕೊಳೋದ್ರ ಬದಲು ಈ ಥರ ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೊತಾ ಬನ್ನಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಈಗ. ಓಕೆ, ದಟ್ ಈಸ್ 1 0 1 1 1 1 0 1 ಇದೆ ಅಂತ ಒಂದು ದೊಡ್ಡ ನಂಬರ್ ತೊಗೊಂಡಿದ್ದೀನಿ. ಓಕೆ, ಈಗ ಫಸ್ಟ್ ಏನು ಮಾಡಬೇಕು? 1 1 2s 2 2 2s 4 4 2s 8 8 2s 16 16 2s 32 32 2s 64 64 2s 128. ಸೊ ಯಾವುದಾದ್ರು ಆ್ಯಡ್ ಮಾಡಬೇಕೀಗ? 128 + 64 + 32 + 8 + 4 + 1ನ ಮಾಡ್ತಾ ಹೋಗಿ. ಸೊ 8 + 4 ಈಸ್ ಆಫ್ 12 12 + 2 14 14 + 8 14 + 8 ಅಂತ ಹೇಳಿದ್ರೆ 22 22 + 4 26 127 2 ಬರುತ್ತೆ. ಸೊ 10 + 3 ದಟ್ ಈಸ್ ಆಫ್ 13 1 237. ಸೊ ಆನ್ಸರ್ ಎಷ್ಟು ಬರುತ್ತೆ?
237 ಟು ದಿ ಬೇಸ್ 10. ಸೊ ನೀವು ಯಾವ ನಂಬರ್ ಕೊಟ್ರು ಈ ರೀತಿ ಕನ್ವರ್ಷನ್ ಮಾಡ್ತಾ ಹೋಗಬೇಕು. ಅರ್ಥ ಆಗಿದೆ ಅಲ್ವಾ ಹೇಳ್ಕೊಟ್ಟಿರೋದು? ಸೊ ಇನ್ನು ಮಿಕ್ಕಿದನ್ನು ನೀವೇ ಒಂಚೂರು ಅಸಂಪ್ಷನಲ್ಲಿ ಕಲಿತಾ ಹೋಗಿ ಡಿಫ್ರೆಂಟ್ ನಂಬರ್ಸ್ ಹಾಕೊಳ್ಳಿ. ಈಗ ನಾನು ಯಾವುದು ಕೂಡ ಇದು ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ ಥರ ಅಲ್ಲ, ಅಲ್ಲಿ ಸುಮ್ಮನೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹಾಕ್ಕೊಂಡಿದ್ದು. ಹಾಗೇನು ಮಾಡಬೇಕು, ನೀವು ಕೂಡ ಕೆಲವು ಎಕ್ಸಾಂಪಲ್ಸ್ನ ತೊಗೊಬೇಕು, ಕನ್ವರ್ಷನ್ ಮಾಡಿ ನಾ ಅಬ್ಸರ್ವ್ ಮಾಡ್ಕೊತ ಬನ್ನಿ. ಓಕೆನಾ? ನನಗೆ ನಿಮ್ಮ ಈ ಕ್ಲಾಸ್ ಲೆಕ್ಚರ್ ಅಂದರೆ ಈ ವಿಡಿಯೋ ಲೆಕ್ಚರ್ ಆದಮೇಲೆ ಪ್ರತಿಯೊಬ್ಬರೂ 10 ವರ್ಕಿಂಗ್ ಎಕ್ಸಾಂಪಲ್ಸ್ನ ನಾನು ಕೇಳ್ತಾ ಹೋಗ್ತೀನಿ. ನೀವು ಪ್ರತಿಯೊಬ್ಬರು ಕೂಡ ಆನ್ಸರ್ ಮಾಡ್ಕೊತ ಬರಬೇಕು ಅದಕ್ಕೆ. ಓಕೆನಾ? ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಟೈಪ್ ಆಫ್ ಕನ್ವರ್ಷನಲ್ಲಿ ಬೈನರಿ ನಂಬರ್ ಸಿಸ್ಟಮಿಂದ ಬೇರೆ ನಂಬರ್ ಸಿಸ್ಟಮ್ಗೆ ಹೆಂಗೆ ಹೋದರೆ ಬೈನರಿ ಟು ಆಕ್ಟಲ್ ಆ್ಯಂಡ್ ಹೆಕ್ಸಾಡೆಸಿಮಲ್ಲು, ಹಾಗೆ ಹೆಕ್ಸಾಡೆಸಿಮಲ್ ಆ್ಯಂಡ್ ಆಕ್ಟಲ್ ಟು ಬೈನರಿ ಹ್ಯಾಕ್ ಬರೋದು ಅಂತ ನೋಡ್ತಾ ಬರೋಣ. ಇಟ್ಸ್ ಅ ವೆರಿ ವೆರಿ ಸಿಂಪಲ್. ಈಗ ಅಬ್ಸರ್ವ್ ಮಾಡಿ, ದಿ ಬೇಸ್ ಆಫ್ ದಿ ಯಾವುದಪ್ಪ ಆಕ್ಟಲ್ ನಂಬರ್ ಸಿಸ್ಟಮ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 8, ನಮಗೆ ಗೊತ್ತಿದೆ ಅದು. ಆ್ಯಂಡ್ ಬೇಸ್ ಆಫ್ ದಿ ಯಾವುದು ಬೈನರಿ ನಂಬರ್ ಸಿಸ್ಟಮ್ ಈಸ್ ಆಫ್ 2. ಸೊ ಇವೆರಡರ ಮಧ್ಯೆ ರಿಲೇಷನ್ ಏನು ಬರುತ್ತೆ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. 2 to the power 3 is equal to 8 ಅಂತ ಬರಿಬೋದಾ ಅಲ್ಲಿ? 2 ಅಂತ ಹೇಳಿದ್ರೆ ಏನಪ್ಪ, ಇಟ್ ಈಸ್ ದಿ ಬೇಸ್ ಆಫ್ ಯಾವುದು, ಇಟ್ ಈಸ್ ಆಫ್ ಎ ಬೈನರಿ ಬೇಸ್ ಇದು. ಹಾಗೆ 8 ಅನ್ನೋದೇನು, ಇಟ್ ಈಸ್ ಆಫ್ ಎ ಆಕ್ಟಲ್ ಬೇಸ್ ಅಂತ ಅರ್ಥ. ಇವೆರಡರ ಮಧ್ಯೆ ರಿಲೇಷನ್ ಏನು ಬರುತ್ತೆ, 2 cube is equal to 3. ಸೊ ಈಗ ನೀವು ನಂಬರ್ ಏನು ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ ಈ 3 ಅನ್ನೋ ಒಂದು ನಂಬರ್ನ ನೆನ್ಪಿಟ್ಕೊತ ಹೋಗಬೇಕು. ಯಾವ ನಂಬರ್ ಸಿಸ್ಟಮಿಂದ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಬೈನರಿ ನಂಬರ್ ಸಿಸ್ಟಮಿಂದ ಆಕ್ಟಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಯಾವ ನಂಬರ್ ನೆನ್ಪಿಟ್ಕೊಬೇಕು, 3 ಅನ್ನೋ ನಂಬರ್ನ ನೆನ್ಪಿಟ್ಕೊತ ಹೋಗಬೇಕು. ಸೊ ಏನು ಮಾಡಬೇಕು, ಅದನ್ನು ಗ್ರೂಪ್ 3 digits of the binary numbers and then convert each group digit into its octal equivalent. ಅಷ್ಟೇ, ತುಂಬ ಸಿಂಪಲ್. ಸೊ ಫಸ್ಟ್ ಕೆಲಸ ಏನು ಮಾಡಬೇಕು, ನೀವಿಲ್ಲಿ ಬೈನರಿ ಪಾಯಿಂಟ್ನ ಅಬ್ಸರ್ವ್ ಮಾಡ್ಕೊತ ಹೋಗಬೇಕು. ಈ ಬೈನರಿ ಪಾಯಿಂಟಿಂದ ಟುವರ್ಡ್ಸ್ ದಿ ಲೆಫ್ಟ್ ಆ್ಯಂಡ್ ಟುವರ್ಡ್ಸ್ ದಿ ರೈಟು ಎಷ್ಟೆಷ್ಟು ಗ್ರೂಪ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದೀವಿ, 3 ನಂಬರ್ಸು ಗ್ರೂಪ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದೀವಿ. ಅಬ್ಸರ್ವ್ ಮಾಡಿ, ಇಲ್ಲಿಂದ ಶುರು ಮಾಡೋಣ. 1 2 3. ಸೊ ಇದು ಒಂದು ಗ್ರೂಪ್ ಆಗುತ್ತಾ. ನೆಕ್ಸ್ಟ್ 1 2 3, ಇದು ಕೂಡ ಒಂದು ಗ್ರೂಪ್ ಆಗುತ್ತೆ. 1 2 3, ಇದೊಂದು ಕೂಡ ಗ್ರೂಪ್ ಆಗುತ್ತೆ. ಇಲ್ಲಿ ಬರ್ಕೊಂಡಿದ್ದೀನಲ್ವಾ ಅದು ನೋಡಿ, 1 1 1 1 ಗ್ರೂಪ್, 1 0 1 ಸೆಕೆಂಡ್ ಗ್ರೂಪ್, 1 0 0 ಥರ್ಡ್ ಗ್ರೂಪ್. ನೆಕ್ಸ್ಟ್ ಏನಿದೆ ಇಲ್ಲಿ, 0.01 ಇದೆ, 0.1 ಮಾತ್ರ ಇರೋದ್ರಿಂದ ಅಲ್ಲಿ ಇನ್ನೊಂದು 0ನ ಹಾಕೊತಾ ಹೋಗೋಣ ಈ ರೀತಿ. ಸೊ 0 1 0 ಬಂತು. ಈಗ ಅದು ಕನ್ವರ್ಷನ್ ಮಾಡಬೇಕಲ್ವಾ ಅಲ್ಲಿ. ಸೊ 1 1 1 ಈಗ ತಾನೇ ಹೇಳ್ಕೊಟ್ಟೆ. 1 1 2 2 2 2 4, 4 + 2 + 1, ಯಾಕೆಂದರೆ ಎಲ್ಲ 1 1 ಇದೆ. 4 + 2 + 1 ಮಾಡೋರು ಏನು ಬರುತ್ತೆ, ವಿಚ್ ಮಸ್ಟ್ ಬಿ ಈಕ್ವಲ್ ಟು 7 ಬರುತ್ತೆ. ನೆಕ್ಸ್ಟ್ ನಂಬರ್ ಏನಿದೆ 1 0 1, ಯಾವುದಾದ್ರು ಆ್ಯಡ್ ಮಾಡಬೇಕೀಗ, 2 ಬಿಟ್ಬಿಡ್ತೀರಾ, ಜಸ್ಟ್ 4 ಮತ್ತು 1ನ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ನಂಬರ್ ಏನು ಬರುತ್ತೆ, ಇಟ್ ಮಸ್ಟ್ ಬಿ ಈಕ್ವಲ್ ಟು 5. ನೆಕ್ಸ್ಟ್ ಏನು ಬರಬೇಕು, 1 0 0 1 0 0 ಅಂತ ಹೇಳಿದ್ರೆ ಯಾವುದಾದ್ರು ಆ್ಯಡ್ ಮಾಡ್ತೀರಾ, 2 ಮತ್ತು 1 ಬಿಟ್ಬಿಡ್ತೀರಾ, ಜಸ್ಟ್ ಯಾವ್ದು ಬರ್ಕೊಬೇಕು, 4ನ ಬರ್ಕೊತ ಹೋಗಬೇಕು. ಓಕೆನಾ? ನೆಕ್ಸ್ಟ್ ನಂಬರ್ ಏನಿದೆ ಇಲ್ಲಿ 0 1 0 ವಿಚ್ ಮಸ್ಟ್ ಬಿ ಈಕ್ವಲ್ ಟು 2. ಸೊ 1 1 0 1 1 0 0.01 is equal to 754.2 ಟು ದಿ ಬೇಸ್. ಯಾವ ನಂಬರ್ ಸಿಸ್ಟಮಲ್ಲಿ, 8 ನಂಬರ್ ಸಿಸ್ಟಮಲ್ಲಿ. ಅಲ್ಲಿಗೆ ತುಂಬ ಸಿಂಪಲ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಯಾವುದೇ ಒಂದು ನಂಬರ್ನ ತಗೊತಾ ಹೋಗೋಣ. ಲೆಟ್ ಅಸ್ ಟೇಕ್ ಸೆಕೆಂಡ್ ಎಕ್ಸಾಂಪಲ್ನ ತಗೊತಾ ಹೋಗ್ತೀನಿ. ದಟ್ ಈಸ್ ಆಫ್ 1 1 0 1 0 1 1 1.1011 ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಈಗ ಅಬ್ಸರ್ವ್ ಮಾಡ್ಕೊತ ಬನ್ನಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಇದು ಯಾವ ನಂಬರ್ ಸಿಸ್ಟಮಲ್ಲಿದೆ, ಟು ದಿ ಬೇಸ್ ಅಂದರೆ ಬೈನರಿ ನಂಬರ್ ಸಿಸ್ಟಮಲ್ಲಿದೆ. ಎಲ್ಲಿಗೆ ಕನ್ವರ್ಟ್ ಮಾಡ್ಕೊತಾ ಹೋಗಬೇಕು, ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಟು ದಿ ಬೇಸ್ 8ಗೆ ಕನ್ವರ್ಟ್ ಮಾಡ್ಕೊತಾ ಹೋಗಬೇಕು. ಹೌದಲ್ವಾ? ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, 2 to 8 ಹೋಗಬೇಕು ಅಂತ ಹೇಳಿದ್ರೆ 3 ಅನ್ನೋ ನಂಬರ್ನ ನೆನ್ಪಿಟ್ಕೊತಾ ಹೋಗಬೇಕು. ಸೊ ಈ ಒಂದು ಬೈನರಿ ಪಾಯಿಂಟಿಂದ ಲೆಫ್ಟ್ ಆ್ಯಂಡ್ ರೈಟ್ ಎಸ್ ಗ್ರೂಪ್ ಮಾಡ್ಕೊತಾ ಬರ್ತೀರಾ, 3 ಗ್ರೂಪ್ಸ್ ಆಗಿ ಗ್ರೂಪ್ ಮಾಡ್ಕೊಬೇಕು. ಸೊ ದಿಸ್ ಈಸ್ ಆಫ್ 1 ಗ್ರೂಪ್. 1 2 3, ದಿಸ್ ಇಸ್ ಆಫ್ 1 ಗ್ರೂಪ್. 2 ಮಾತ್ರ ಇದೆ, ಒಂದು 0ನ ಆ್ಯಡ್ ಮಾಡ್ಕೊತಾ ಹೋಗಿ ಇವಾಗ 3ನೇ ಗ್ರೂಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಪಾಯಿಂಟಿಗೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿಂದ 1 2 3 1 ಗ್ರೂಪ್, ಇಲ್ಲೊಂದು 0 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಬರೋಣ. ಈಗ 111 ಅಂತ ಹೇಳಿದ್ರೆ ಸೊ ಇಲ್ಲಿ ಬರ್ಕೊಂಬಿಡ್ಲಾ, 1 1 2 2 2 2 4. ಸೊ ಈಗ ಏನು ಬರ್ತದೆ ನಂಗೆ ನಂಬರು 111 ಅಂದರೆ 4 + 2 + 1, ಇಟ್ ಮಸ್ಟ್ ಬಿ ಈಕ್ವಲ್ ಟು 7. ಹೌದಲ್ವಾ? ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, 0 1 0. ಅಲ್ಲಿಗೆ ಏನು ಬರುತ್ತಪ್ಪ, 0 1 0 ಅಂತಾರೆ, ಜಸ್ಟ್ ಇಟ್ ಈಸ್ ಆಫ್ 2 ಮಾತ್ರ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನಂಬರ್ ಏನು ಹೇಳ್ತಾ ಇದ್ದಾನೆ, ಇಟ್ ಈಸ್ ಆಫ್ 0 1 1. ಯಾವುದನ್ನು ಆ್ಯಡ್ ಮಾಡ್ತೀರಾ,
2 ಮತ್ತು 1ನ ಆ್ಯಡ್ ಮಾಡಬೇಕು. 2 + 1 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 3 ಅಂತ ಅರ್ಥ. ಪಾಯಿಂಟ್. ನೆಕ್ಸ್ಟ್ 101. ಹಾಂ, ಸೊ ಈಗೇನು ಬರುತ್ತೆ 101. ಯಾವುದಾದ್ರು ಆ್ಯಡ್ ಮಾಡ್ತೀರಾ? 4 ಮತ್ತು 1 ಆ್ಯಡ್ ಮಾಡ್ತೀರಾ ಅಂತ ಹೇಳಿದ್ರೆ 5 ಬಂತು. ನೆಕ್ಸ್ಟ್ ನಂಬರ್ ಏನಿದೆ ಇಲ್ಲಿ? ಇಟ್ ಈಸ್ ಆಫ್ 110 ಇದೆ. ಯಾವುದಾದ್ರು ಆ್ಯಡ್ ಮಾಡ್ತೀರಾ? 4 ಮತ್ತು 2ನ ಆ್ಯಡ್ ಮಾಡ್ತೀರಾ. 4 + 2 ಇಟ್ ಈಸ್ ಆಫ್ 6 ಟು ದಿ ಬೇಸ್. ಎಲ್ಲಿಗೆ ಬಂತು? 8ಗೆ ಬರ್ತಾ ಹೋಯಿತು. ಇಟ್ಸ್ ಅ ವೆರಿ ವೆರಿ ಸಿಂಪಲ್. ಒಂಚೂರು ಟಫ್ ಇಲ್ಲ ಅಲ್ಲಿ. ಫಸ್ಟ್ ಪಾಯಿಂಟ್ ಏನು ಮಾಡಬೇಕು? ಬೈನರಿ ಪಾಯಿಂಟಿಂದ ಟುವರ್ಡ್ಸ್ ಲೆಫ್ಟ್ ಆ್ಯಂಡ್ ರೈಟ್ 3 ಗ್ರೂಪ್ಸ್ ಆಗಿ ಮಾಡ್ಕೊತಾ ಬರಬೇಕು. ಇನ್ನು ಮಿಕ್ಕಿದ ಸ್ಟೆಪ್ನ ಕನ್ವರ್ಷನ್ಸ್ ಮಾಡ್ತಾ ಹೋಗಿ. ಓಕೆನಾ? ಈಗ ಒಂದು 2-3 ಎಕ್ಸಾಂಪಲ್ ಕೊಡ್ತೀನಿ, ನೀವೇ ಮಾಡ್ತೀರಾ ಇದನ್ನು ಅಲ್ಲಿ. ಸೊ ಲೆಟ್ ಅಸ್ ಟೇಕ್ ಇಟ್ ಈಸ್ ಆಫ್ ಥರ್ಡ್ ಪ್ರಾಬ್ಲಮ್. 1101.111011 to the base 2. Convert it into octal number system. Okay, next one. To the base 2. Last one. ಓಕೆ, ಸೊ ಇಷ್ಟನ್ನು ಮಾಡಿ ತೋರಿಸ್ತೀರಾ ಈಗ ನನಗೆ? ಹಾಂ, ಈ ರೀತಿ ಇರಲಿ. ಓಕೆ, ಸೊ ಈ ಇಷ್ಟು ಪ್ರಾಬ್ಲಮ್ಸ್ನ ನೀವು ಮಾಡ್ಕೊಂಡಿರಬೇಕು ನೋಟ್ಸ್ನ ಬರಿಬೇಕಾದ್ರೆ. ನೆಕ್ಸ್ಟ್ ಪ್ರಾಬ್ಲಮಿಗೆ ಬರೋಣ. ಯಾವುದದು? ಈಗ ನಮಗೆ ಕೊಟ್ಟಿದ್ದು ಯಾವ ನಂಬರ್ ಸಿಸ್ಟಮಲ್ಲಿತ್ತು? ಬೈನರಿ ನಂಬರ್ ಸಿಸ್ಟಮಲ್ಲಿತ್ತು. ಅದನ್ನು ಎಲ್ಲಿಗೆ ಹೋಗೋದನ್ನ ಕಲಿದ್ವಿ? ಆಕ್ಟಲ್ ನಂಬರ್ ಸಿಸ್ಟಮ್ಗೆ ಹೋಗೋದನ್ನ ಕಲಿದ್ವಿ. ಈಗ ಎಲ್ಲಿಂದ ಇಲ್ಲಿಗೆ ಹೋಗೋಣ? ಆಕ್ಟಲ್ ನಂಬರ್ ಸಿಸ್ಟಮಲ್ಲಿ ನಂಬರ್ನ ಕೊಟ್ಟಿರ್ತಾನೆ. ಎಲ್ಲಿಗೆ ಹೋಗಬೇಕು ನಾನು? ಬೈನರಿ ನಂಬರ್ ಸಿಸ್ಟಮ್ಗೆ ಹೋಗ್ತಾ ಹೋಗಬೇಕು. ಅಗೇನ್ ಇಟ್ ಈಸ್ ಆಫ್ ವೆರಿ ಸಿಂಪಲ್. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ದಟ್ ಈಸ್ ಆಫ್ 754. ಇಲ್ಲಿ ಬರ್ಕೊತೀನಿ 754.2 ಟು ದಿ ಬೇಸ್ 8 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ವರ್ಷನ್ ಫ್ರಮ್ ದಿ ಆಕ್ಟಲ್ ಟು ಬೈನರಿ ಈಸ್ ದಿ ರಿವರ್ಸ್ ಪ್ರೋಸೆಸ್ ಆಫ್ ಬೈನರಿ ಟು ಆಕ್ಟಲ್ ಪ್ರೋಸೆಸ್. ಈಚ್ ಡಿಜಿಟ್ ಆಫ್ ಆಕ್ಟಲ್ ನಂಬರ್ ಈಸ್ ಇಂಡಿವಿಜುವಲಿ ಕನ್ವರ್ಟೆಡ್ ಟು ಇಟ್ಸ್ ಬೈನರಿ ಈಕ್ವಲೆಂಟ್. ಎಷ್ಟು ಬಿಟ್ಸಲ್ಲಿ ಬರೀಬೇಕು? ಓನ್ಲಿ ಇನ್ ಟರ್ಮ್ಸ್ ಆಫ್ 3 ಬಿಟ್ಸಲ್ಲಿ ಮಾತ್ರ ಬರಿತಾ ಹೋಗಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಅದಕ್ಕಿಂತ ಜಾಸ್ತಿ ಮಾಡಬಾರ್ದು. ಓಕೆ, ಎಷ್ಟು ಬಿಟ್ಸಲ್ಲಿ ಬರೀಬೇಕು ನೀವು? 3 ಬಿಟ್ಸಲ್ಲಿ ಮಾತ್ರ ಬರೀತಾ ಹೋಗಬೇಕು. ಈಗ ಅಬ್ಸರ್ವ್ ಮಾಡ್ತಾ ಬರೋಣ. ಸೊ 3 ಬಿಟ್ಸಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಮತ್ತೆ ಕೋಡ್ ಯಾವ್ದು ನೆನ್ಪಿಟ್ಕೊತೀರಾ ನೀವು? ಇಟ್ ಈಸ್ ಆಫ್ 8421 ಕೋಡ್ನ ನೆನ್ಪಿಟ್ಕೊತಾ ಹೋಗಬೇಕು. ಹೌದಲ್ವಾ? ಹಾಂ, ಓಕೆ. ಸೊ ಫಸ್ಟ್ ಇಲ್ಲಿ ಬರ್ಕೊತೀನಿ 1 1 2s 2 2 2s 4. ಈಗ ನನಗಿಲ್ಲಿ ಯಾವ ಲೆಟರ್ಪ್ಪ ಇರೋದು? 4 ಇರೋದು. 4ಗೆ ಈಕ್ವಲೆಂಟ್ ನಂಬರ್ ಏನು ಬರುತ್ತೆ? 100. 100 ಇಲ್ಲಿ ಬರ್ಕೊಂಡಿದ್ದೀನಿ ಅಲ್ವಾ? ಓಕೆ, ನೆಕ್ಸ್ಟ್ 5 ಬೇಕು. 5 ಬೇಕು ಅಂದರೆ ಯಾವುದಾದ್ರು ಆ್ಯಡ್ ಮಾಡಬೇಕು? 4 ಮತ್ತು 1ನ ಆ್ಯಡ್ ಮಾಡಬೇಕು. ಆಗ 101 ಬರ್ತಾ ಹೋಗುತ್ತೆ. ನೋಡಿ 101 ಇದೆ. ನೆಕ್ಸ್ಟ್ ಏನು ಬೇಕು ನಮಗೆ? 7 ಬೇಕು. 7 ಬೇಕು ಅಂತ ಹೇಳಿದ್ರೆ 4 + 2 + 1. ಸೊ 311 ಇಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟು 2ನ ಬರೀಬೇಕು. ಎಷ್ಟು ಬಿಟ್ಸಲ್ಲಿ ಬರೀಬೇಕು? ಮತ್ತೆ 3 ಬಿಟ್ಸಲ್ಲೇ ಬರೀಬೇಕು. ಇದು ಮೇಜರ್ ಮಿಸ್ಟೇಕ್ ಮಾಡೋವಂಥದ್ದು. ಏನದು ಅಂತ ಹೇಳಿದ್ರೆ 4 to 1 ಪ್ರಕಾರ 2 ಅಂತ ಹೇಳಿದ್ರೆ ಏನು ಬರುತ್ತೆ? ಇಲ್ಲಿ 1 ಹಾಕ್ತೀರಾ, ಅದ್ರ ಮುಂದೆ 0 ಹಾಕ್ಬಿಡ್ತೀರಾ. ಆವಾಗ 0.10 ಅಂತ ಬರೆದು ಬಿಡ್ತೀರಾ. ಇದು ತಪ್ಪಾಗತ್ತೆ. ಓಕೆ, ಏಕೆ? ಎಷ್ಟು ಬಿಟ್ಸಲ್ಲಿ ಪ್ರತಿಯೊಂದು ನಂಬರು ಬರೀಬೇಕು ನಾವು? 3 ಬಿಟ್ಸಲ್ಲೇ ಮಸ್ಟ್ ಆ್ಯಂಡ್ ಶುಡ್ ಬರೀಬೇಕು. ಅದಕ್ಕೋಸ್ಕರ 0 ಹಾಕಲೇಬೇಕು. ಓಕೆ, 2 = 010 ಅಂತ ಅರ್ಥ ಅದು. ನೆನಪಲ್ಲಿರಲಿ. ಈ ಯೂಶಲಿ ಮಿಸ್ಟೇಕ್ ಮಾಡ್ತೀರಾ, ಅದಕ್ಕೋಸ್ಕರ ಇದನ್ನು ಮೆನ್ಷನ್ ಮಾಡ್ತಾ ಹೇಳಿರೋದು ನಿಮಗೆ. ಓಕೆ, ಹಾಂ, ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ತಗೋಣ. ದಟ್ ಈಸ್ ಆಫ್ ಸೆಕೆಂಡ್ ಒನ್ ಎಕ್ಸಾಂಪಲ್. ಕನ್ವರ್ಟ್ ಒಂದು ನಂಬರ್ ತಗೋಣ 550. ಸೇಮ್ ನಂಬರ್ಸ್ ಬೇಡ, ಬೇರೆ ನಂಬರ್ ತಗೊತಾ ಹೋಗ್ತೀನಿ. 562.17 ಟು ದಿ ಬೇಸ್ ಯಾವುದಂತ ಹಾಕೊತೀನಿ? 8. ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಒನ್ ಇಂಟು ಎಲ್ಲಿಗೆ? ಟು ದಿ ಬೇಸ್ 10ಗೆ ಕನ್ವರ್ಟ್ ಮಾಡ್ಕೊತಾ ಹೋಗಬೇಕು. ಹೌದಲ್ವಾ? ಸಾರಿ, ಟು ದಿ ಬೇಸ್ 2ಗೆ ಕನ್ವರ್ಟ್ ಮಾಡ್ತಾ ಹೋಗೋಣ. ಹಾಂ, ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಏನು ಬರ್ಕೊತೀರಾ? 562.17 ಈ ಥರ ಸ್ಪ್ಲಿಟ್ ಮಾಡಿ. ಪ್ರತಿಯೊಂದು ಡಿಜಿಟ್ನು ಎಷ್ಟು ಬಿಟ್ಸಲ್ಲಿ ಬರ್ಕೊತಾ ಹೋಗಬೇಕು ನೀವೀಗ? 3 ಬಿಟ್ಸಲ್ಲಿ ಬರ್ಕೊಬೇಕು.
2 ಹ್ಯಾಸ್ ಟು ಬಿ ರಿಟರ್ನ್ ಇನ್ 3 ಬಿಟ್ಸ್. 2 ಹ್ಯಾಸ್ ಟು ಬಿ ರಿಟರ್ನ್ ಇನ್ 3 ಬಿಟ್ಸ್ ಅಂದರೆ ಏನಂತ ಅರ್ಥ? ಸೊ 2 1 ಬರುತ್ತೆ, ಇನ್ನು ಮಿಕ್ಕಿದೆರಡು ಏನು ಬರೀಬೇಕು? 0 0 ಅಂತ ಬರೀಬೇಕು. ಸೊ 2ಗೆ ನಂಬರ್ ಏನು ಬಂತು? 0 1 0. ನೆಕ್ಸ್ಟ್ 6 ಬರಬೇಕು ಅಂದರೆ ಏನೇನು ಆ್ಯಡ್ ಮಾಡ್ತೀರಾ? ಇಟ್ ಈಸ್ ಆಫ್ 4 ಪ್ಲಸ್ 2 ಇಟ್ ಈಸ್ ಆಫ್ 6, ರಿಮೈನಿಂಗ್ 1 0 ಹಾಕೊತೀರಾ. ಅಲ್ಲಿಗೆ ಏನು ಬಂತು? 1 1 0. ಯಾವುದಕ್ಕೆ? 6ಗೆ. ನೆಕ್ಸ್ಟ್ ಯಾವ ಡಿಜಿಟ್ ಬರೀಬೇಕು? 5 ಬರೀಬೇಕು. 5 ಬರಬೇಕು ಅಂದರೆ ಏನೇನು ಆ್ಯಡ್ ಮಾಡ್ತೀರಪ್ಪ? ಇಟ್ ಈಸ್ ಆಫ್ 4 ಪ್ಲಸ್ 1 ದಿಚ್ ಮಸ್ಟ್ ಬಿ ಈಕ್ವಲ್ ಟು 5. ಅಲ್ಲಿಗೆ ಏನಂತ ಬರ್ಕೊತೀರಾ? ನಂಬರ್ನ 1 0 1 ಅಂತ ಬರ್ಕೊತೀರಾ. ಈಗ 1 ಬರೀಬೇಕು ಅಲ್ವಾ ಅಲ್ಲಿ? ಓಕೆ, ಸೊ 1 ಬರೀಬೇಕು ಅಂತ ಹೇಳಿದ್ರೆ 4 ಮತ್ತು 2 ಬಿಟ್ಬಿಡಿ. ಸೊ 1ಅನ್ನು ಆ್ಯಡ್ ಮಾಡ್ತಾರೆ, ಆ್ಯಡ್ ಮಾಡಬೇಕು. ಬಟ್ ನೆನಪಿರಲಿ, ಈ ಎರಡು ಝೀರೋಸ್ನು ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕು. ಏಕೆ? ಎಷ್ಟು ಬಿಟ್ಸಲ್ಲಿ ಬರೀಬೇಕಾಗಿರೋದು? ನಾನು 3 ಬಿಟ್ಸಲ್ಲಿ ಬರೀಬೇಕಾಗಿರೋದು. ಆವಾಗ 0.001 ಅಂತ ಬರೀತೀರಾ. ಓಕೆ, ಬರೇ 1 ಅಂತ ಬರೀಬಾರ್ದು, 001 ಅಂತ ಬರೀಬೇಕು. 7 ಈಕ್ವಲೆಂಟ್ ನಂಬರ್ ಏನು ಬರುತ್ತೆ? ಇಟ್ ಈಸ್ ಆಫ್ 1 1 1. ಓಕೆ, ವೆರಿ ವೆರಿ ಸಿಂಪಲ್. ಸೊ ವಿಚ್ ಮಸ್ಟ್ ಬಿ ಈಕ್ವಲ್ ಟು, ಆನ್ಸರ್ನ ಬರೀತಾ ಬರ್ತೀರಾ. ಏನಂತ? 562.17 ಟು ದಿ ಬೇಸ್ 8 ಈಸ್ ಈಕ್ವಲ್ ಟು 101,110.001111 ಟು ದಿ ಬೇಸ್ 2. ಸೊ ಈ ರೀತಿ ಆನ್ಸರ್ನ ಬರಿತಾ ಹೋಗಬೇಕು. ಅರ್ಥ ಆಗಿದೆ ಅಲ್ವಾ? ಓಕೆ, ರೈಟ್. ಈಗ ಒಂದು 3 ಎಕ್ಸಾಂಪಲ್ ಕೊಡ್ತೀನಿ, ಮಾಡ್ತೀರಾ ನೀವು? ಸೊ ಥರ್ಡ್ ಒನ್, 232.176 to the base 8. Convert this one into binary number system. Okay, 167.431 to the base 8. Last one, 23 to the base 8. ಇಷ್ಟನ್ನು ಬರೀತೀರಾ ಈಗ ಅಲ್ಲಿ? ಓಕೆ, ನೋಟ್ಸ ಬರ್ಕೊಬೇಕಾದ್ರೆ ಇದನ್ನು ನೀಟಾಗಿ ಬರ್ಕೊತ ಹೋಗಿ ಹಾಗೇನೆ. ನೆಕ್ಸ್ಟ್ ಥಿಂಗ್, they have given the number in binary number system, then you have to convert it into hexadecimal number system. ಎಲ್ಲಿ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು ನೀವೀಗ? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಕೊತಾ ಹೋಗಬೇಕು. ಓಕೆ, ಸೊ ಹೆಕ್ಸಾದಲ್ಲಿ ಮತ್ತು ಬೈನರಿಲಿ ನೆನ್ಪಿಟ್ಕೊಬೇಕಾರುವಂಥ ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ದಿ ಬೇಸ್ ಆಫ್ ದಿ ಯಾವುದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್ 16 ಆ್ಯಂಡ್ ದಿ ಬೇಸ್ ಆಫ್ ದಿ ಬೈನರಿ ನಂಬರ್ ಸಿಸ್ಟಮ್ ಈಸ್ 12. ದೆನ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ಟೂ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ 2 to the power 4 is equal to ಏನು ಬರುತ್ತಪ್ಪ? 16. ಸೊ ಹಾಗಾದರೆ ಇಲ್ಲಿ ಏನು ನೆನ್ಪಿಟ್ಕೊಬೇಕು ನೀವು? 4 ಅನ್ನೋ ನಂಬರ್ನ ನೆನ್ಪಿಟ್ಕೊಬೇಕು. ಹೆಕ್ಸಾ ಅಂತ ಹೇಳಿದ್ರೆ 4, ಆಕ್ಟಾಲ್ ಅಂತ ಹೇಳಿದ್ರೆ 3. ಇಷ್ಟು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಇನ್ನೇನು ಕೂಡ ಬೇಡ ಅಲ್ಲಿ. ಸೊ ಆಕ್ಟಾಲ್ ಕನ್ವರ್ಷನಲ್ಲಿ 3 ಬಿಟ್ಸ್ ಆಗಿ ಅಥವಾ 3 ಬಿಟ್ಸ್ನ ಗ್ರೂಪ್ ಮಾಡ್ತಿದ್ರಿ. ಹೆಕ್ಸಾಡೆಸಿಮಲಲ್ಲಿ 4 ಬಿಟ್ಸಲ್ಲಿ ಬರೀಬೇಕು, ಇಲ್ಲ 4 ಬಿಟ್ಸ್ನ ಗ್ರೂಪ್ ಮಾಡ್ಕೊತ ಹೋಗಬೇಕು. ಓಕೆನಾ? ಈಗ ಅಬ್ಸರ್ವ್ ಮಾಡ್ಕೊತ ಬರೋಣ. ಸೊ ಒಂದು ನಂಬರ್ನ ಕೊಟ್ಟಿದ್ದಾರೆ, ಆ ನಂಬರ್ ಏನು ಅಂತ ಹೇಳಿದ್ರೆ ಇಲ್ಲಿದೆ. ಸೊ ಈ ನಂಬರ್ನ ಕನ್ವರ್ಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಟೂವರ್ಡ್ಸ್ ದಿ ರೈಟ್ ಆ್ಯಂಡ್ ಲೆಫ್ಟಿಂದ ನಾವು ಗ್ರೂಪ್ ಮಾಡ್ಕೊತ ಬರಬೇಕು. ಬೈನರಿ ಪಾಯಿಂಟಿಂದ ಎಷ್ಟು ಬಿಟ್ಸ್ ಆಗಿ? 4 ಬಿಟ್ಸ್ ಆಗಿ ಗ್ರೂಪ್ ಮಾಡ್ಕೊತ ಬರೋಣ. ಸೊ ದಿಸ್ ಈಸ್ ಆಫ್ ಒನ್ ಗ್ರೂಪ್, ದಟ್ ಈಸ್ ಆಫ್ 1011. ನೆಕ್ಸ್ಟ್ ಈ ಒಂದು ಗ್ರೂಪ್ ಅಂತ ಹೇಳ್ಬೋದಾ? ಯಾವುದದು? 1001. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಗ್ರೂಪ್ ಇದೆ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಗ್ರೂಪ್ ಇದೆ. ಆಮೇಲೆ 1000, ಇದು 4 ಗ್ರೂಪ್ ಆಯಿತು. ಹಾಗೆ ಇದು ಕೂಡ 1101 ಇಸ್ ಆಫ್ ಅನದರ್ ಒನ್ ಗ್ರೂಪ್. ನೆಕ್ಸ್ಟ್ ಈ ಕಡೆಗೆ ಬರೋಣ. ಸೊ 1011 ಇದು ಒಂದು ಗ್ರೂಪ್ ಆಯಿತು. ನೆಕ್ಸ್ಟ್ 0111 ಇದು ಕೂಡ ಇನ್ನೊಂದು ಗ್ರೂಪ್ ಆಗ್ತಾ ಹೋಯಿತು. ಈಗ ಬರಿತಾ ಬರೋಣ. 1011. ಸೊ ಫಸ್ಟು 1 1 2s 2 2 2s 4 4 2s 8. ಫಸ್ಟ್ ನಂಬರ್ ಏನಿದೆಯಪ್ಪ ಅಲ್ಲಿ? 1011 ಅಂತ ಇದೆ. ಯಾವುದನ್ನು ಆ್ಯಡ್ ಮಾಡ್ತೀರಾ? 8 + 2 ಇಟ್ ಈಸ್ ಆಫ್ 10, 10 + 1 ಇಟ್ ಈಸ್ ಆಫ್ 11. ಹೌದಲ್ವಾ? ನೆಕ್ಸ್ಟ್ ನಂಬರ್ ಏನಿದೆ? 1001 ಅಂತ ಇದೆ. 1001 ಅಂತ ಹೇಳಿದ್ರೇನು? 8 + 1 ಇಟ್ ಈಸ್ ಆಫ್ 9 ಅಂತ ಬರ್ಕೊಬೇಕು. ನೆಕ್ಸ್ಟ್ ಏನು ನಂಬರ್ ಇದೆ? 1000. ಸೊ ಡೈರೆಕ್ಟಾಗಿ ಒಂದೇ ನಂಬರ್ ಇರೋದು 8 ಅಂತ ಬರೀತೀರಾ. ನೆಕ್ಸ್ಟ್ 1101 ಅಂತ ಇದೆ. ಸೊ ಈಗ ಯಾವ್ದು ಆ್ಯಡ್ ಮಾಡಬೇಕು? 8 + 4 ಇಟ್ ಈಸ್ ಆಫ್
12 ಪ್ಲಸ್ 1 ಇಟ್ ಈಸ್ ಆಫ್ 13 ಅಂತ ಬರಿತಾ ಹೋಗ್ತೀರಾ. ನೆಕ್ಸ್ಟ್ ಈಗ ಡೆಸಿಮಲ್ ಫ್ರಾಕ್ಷನಲ್ ಪಾರ್ಟಿಗೆ ಬರೋಣ. ಫ್ರಾಕ್ಷನಲ್ ಪಾರ್ಟಲ್ಲಿ ನಂಬರ್ಸ್ ಏನು ಬರ್ತದೆ, ಇಟ್ ಈಸ್ ಆಫ್ 1011 ಒಂದಿದೆ, ಅಲ್ಲಿಗೆ ಯಾವುದಾದ್ರು ಆ್ಯಡ್ ಮಾಡಬೇಕು, 8 ಪ್ಲಸ್ 2 ಇಟ್ ಈಸ್ ಆಫ್ 10, 10 ಪ್ಲಸ್ 1 ಇಟ್ ಈಸ್ ಆಫ್ 11 ಅಂತ ಬರಿತೀರಾ. ನೆಕ್ಸ್ಟ್ 0111, 4 ಪ್ಲಸ್ 2 ಪ್ಲಸ್ 1 ಎಷ್ಟು ಬರುತ್ತೆ, 7 ಹೌದಲ್ವಾ. ಸೊ 7 ಅಂತ ಬರ್ಕೊತ ಹೋಗ್ತೀರಾ. ಈಗ ಅಬ್ಸರ್ವ್ ಮಾಡ್ಕೊತ ಬನ್ನಿ. ಸೊ ಯಾವ ನಂಬರ್ ಸಿಸ್ಟಮ್ ಇದು, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಇನ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ನಮಗೆ 0 to 9 ಆದಮೇಲೆ ಬರೋ ಅಂಥದ್ದು ಯಾವುದು, ಇಟ್ ಈಸ್ ಆಫ್ ಎ ಬಿ ಸಿ ಡಿ ಇ ಆ್ಯಂಡ್ ಎಫ್ ಮಾತ್ರ. 9 ಆದಮೇಲೆ ಏನು ಬರುತ್ತೆ, 10 11 12 13 14 15. ಈಗ 11 ಅನ್ನೋದು ಹೆಕ್ಸಾಡೆಸಿಮಲ್ ಅಲ್ಲಿ ಇದೆಯಾ, ಇಲ್ಲ. ಅದ್ರ ಬದಲು ಏನಂತ ಬರಿಬೇಕು ನಾನು, ಯು ಹ್ಯಾವ್ ಟು ರೈಟ್ ಇನ್ಸ್ಟೆಡ್ ಆಫ್ 11 ಬಿ ಅಂತ ಬರಿಬೇಕು. 9 ಇದೆ ಹೆಕ್ಸಾಡೆಸಿಮಲ್ ಅಲ್ಲಿ, 9 ಅಂತಾನೆ ಬರಿತೀರಾ. 8 ಇದೆ ಹೆಕ್ಸಾಡೆಸಿಮಲ್ ಅಲ್ಲಿ, ಸೊ 8 ಅಂತಾನೆ ಬರಿತೀರಾ. 13 ಅನ್ನೋ ನಂಬರ್ ಇದೆಯಾ, ಇಲ್ಲ. 13 ಬದಲು ಏನು ಕೊಟ್ಟಿದ್ದೀವಪ್ಪ ಇಲ್ಲಿ ನಾವು, ಇಟ್ ಈಸ್ ಆಫ್ ಡಿ ಅಂತ ಕೊಟ್ಟಿದ್ದೀವಿ. ಸೊ 13 ಬದಲು ಏನು ಬರಿಬೇಕೀಗ, ಡಿ ಅಂತ ಬರಿಬೇಕು. 11 ಅನ್ನೋ ನಂಬರ್ ಇದೆಯಾ ಹೆಕ್ಸಾಡೆಸಿಮಲ್ ಅಲ್ಲಿ, ಇಲ್ಲ. 11 ಬದಲು ಏನು ಕೊಟ್ಟಿದ್ದೀವಿ, ಬಿ ಅಂತ ಕೊಟ್ಟಿದ್ದೀವಿ. 7 ಅನ್ನೋದು ಇದೆಯಾ ಅಲ್ಲಿ, 100% ಇದೆ, 7 ಅಂತ ಬರಿತೀರಾ. ಹಾಗಾದರೆ ಸೊ ಫಸ್ಟಿಂದ ಬರಿತಾ ಬರೋಣ. ಈಗ 1011, 1011ಗೆ 1011ಗೆ ಏನಂತ ಬರಿಬೇಕು, ಯು ಹ್ಯಾವ್ ಟು ರೈಟ್ ದಟ್ ಒನ್ ಆ್ಯಸ್ ಬಿ ಅಂತ ಬರಿಬೇಕು. ಯಾಕೋ ಅಲ್ಲಿ ಲೆಟರ್ ಕಾಣ್ತಾ ಇಲ್ಲ, ಸೊ ಲೆಟ್ ಅಸ್ ಟೇಕ್ ಇಟ್ ಈಸ್ ಆಫ್ ಎ ಬ್ಲ್ಯಾಕ್. ಓಕೆ, ಸೊ 1011 ಜಾಗದಲ್ಲಿ ಏನಂತ ಬರ್ಕೊತೀರಾ, ಇಟ್ ಈಸ್ ಆಫ್ ಬಿ ಅಂತ ಬರ್ಕೊತೀರಾ. ನೆಕ್ಸ್ಟ್ 1001 ಜಾಗದಲ್ಲಿ ಏನು ಬರಿಬೇಕು, ಯು ಹ್ಯಾವ್ ಟು ರೈಟ್ ಇಟ್ ಆಸ್ 9 ಅಂತ ಬರಿಬೇಕು. ನೆಕ್ಸ್ಟ್ 1000 ಜಾಗದಲ್ಲಿ ಏನಂತ ಬರಿಬೇಕು, ಯು ಹ್ಯಾವ್ ಟು ಮೇಕ್ ಇಟ್ ಆಸ್ 8. ನೆಕ್ಸ್ಟ್ 1101 ಜಾಗದಲ್ಲಿ ಏನಂತ ಬರಿತೀರಾ, ಡಿ ಅಂತ ಬರಿತಾ ಹೋಗ್ತೀರಾ. ಈಗ ಫ್ರಾಕ್ಷನಲ್ ಪಾರ್ಟ್ ಪಕ್ಕಕ್ಕೆ ಬಂದರೆ 1011 ಜಾಗದಲ್ಲಿ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಬಿ, 0111 ಜಾಗದಲ್ಲಿ ಯು ಹ್ಯಾವ್ ಟು ರೈಟ್ ಇಟ್ ಆಸ್ 7 ಅಂತ ಬರಿತಾ ಹೋಗಬೇಕು. ಓಕೆ, ನೋಡಿ ಇಷ್ಟೇ ಕನ್ವರ್ಷನ್. ದೇರ್ ಫೋರ್ ಇಷ್ಟು ದೊಡ್ಡ ನಂಬರ್ನ ಸಿಂಪಲ್ ಆಗಿ ಬರೆದ್ವಿ ಏನಂತ, D89B ಪಾಯಿಂಟ್ B7 ಟು ದಿ ಬೇಸ್ ಹೆಚ್ ಅಂತ ಆಗ್ತಾ ಹೋಗುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ಆಫ್ ಸೆಕೆಂಡ್ ಒನ್ ಎಕ್ಸಾಂಪಲಿಗೆ ಬರ್ತೀನಿ. ಸೆಕೆಂಡ್ ಒನಲ್ಲಿ 1101101101.1101 ಟು ದಿ ಬೇಸ್ ಬೇಡ, 01 ಟು ದಿ ಬೇಸ್ 2 ಇದೆ. ಓಕೆನಾ. ಸೊ ಫಸ್ಟಿಗೆ ಏನು ಮಾಡಬೇಕು, ನೀವು ಸ್ಪ್ಲಿಟ್ ಮಾಡ್ಕೊತ ಬರಬೇಕು, ಹೌದಲ್ವಾ. ಸೊ ಸ್ಪ್ಲಿಟ್ ಮಾಡ್ಕೊಬೇಕಾದ್ರೆ ಈ ಒಂದು ಬೈನರಿ ಪಾಯಿಂಟಿಂದ ರೈಟ್ ಆ್ಯಂಡ್ ಲೆಫ್ಟು ಗ್ರೂಪ್ ಮಾಡ್ತಾ ಬರ್ತೀರಾ. ಸೊ ದಿಸ್ ಈಸ್ ಆಫ್ ಫಸ್ಟ್ ಗ್ರೂಪ್, ಹೌದಲ್ವಾ. 1110 ಇದೆ, 1110 ಅಂತ ಹೇಳಿದ್ರೆ ಏನು ನಂಬರ್ ಬರುತ್ತೆ, ಸೊ 8 ಪ್ಲಸ್ 4 ಇಟ್ ಈಸ್ ಆಫ್ 12, 12 ಪ್ಲಸ್ 2 ಇಟ್ ಈಸ್ ಆಫ್ 14. ಸೊ 14 ಬದಲು ಏನಂತ ಬರಿಬೇಕು ನಾನು, ಯು ಹ್ಯಾವ್ ಟು ರೈಟ್ ದಟ್ ಒನ್ ಆ್ಯಸ್ ಇ ಅಂತ ಬರಿತಾ ಹೋಗಬೇಕು. ಓಕೆ, ಸೊ ಇದ್ರ ವ್ಯಾಲ್ಯೂ 14 ಆಗಿರುತ್ತೆ. 14 ಬದಲು ಏನು ಬರ್ಕೊತೀರಾ, ಇ. ನೆಕ್ಸ್ಟ್ 0110, ನೆಕ್ಸ್ಟ್ ಬಿಟ್ ಏನು ಬರುತ್ತೆ, 0110. 0110 ಅಂದರೆ ಯಾವುದಾದ್ರು ಆ್ಯಡ್ ಮಾಡಬೇಕು, 4 ಮತ್ತು 2 ಆ್ಯಡ್ ಮಾಡಬೇಕು. ಯು ಕ್ಯಾನ್ ರೈಟ್ ಇಟ್ ಆಸ್ 6 ಅಂತ ಬರಿತಾ ಹೋಗ್ತೀರಾ. ನೆಕ್ಸ್ಟ್ ಹೌ ಮೆನಿ ಬಿಟ್ಸ್ ಆರ್ ದೇರ್, ಓನ್ಲಿ 3 ಬಿಟ್ಸ್. ಸೊ ಒಂದು ಎಕ್ಸ್ಟ್ರಾ ಝೀರೋನ ಆ್ಯಡ್ ಮಾಡ್ಕೊತ ಹೋಗ್ತೀರಾ. ಅವಾಗ 011 ಅಂತ ಹೇಳಿದ್ರೆ ಇಲ್ಲೇ ಇದೆ ಅಲ್ವಾ. ಸೊ ನಂಬರ್ ಏನಂತ ಬರ್ಕೊಬೇಕು ನೀವು, 7 ಅಂತ ಬರಿತಾ ಹೋಗಬೇಕು. ಸೊ ಡೆಸಿಮಲ್ ಪಾಯಿಂಟ್ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೊತಾ ಬನ್ನಿ. ಸೊ ಫಸ್ಟ್ ಇಲ್ಲಿ 4 ಬಿಟ್ಸ್ನ ಗ್ರೂಪ್ ಮಾಡೋಣ. ದಟ್ ಈಸ್ ಆಫ್ 1101. ಅಬ್ಸರ್ವ್ ಮಾಡಿ, 1101 ಇದ್ರೆ ಏನಂತ ಬರ್ಕೊಬೇಕು ಅದನ್ನು, ಯು ಹ್ಯಾವ್ ಟು ರೈಟ್ ದಟ್ ಒನ್ ಆ್ಯಸ್ ಡಿ ಅಂತ ಬರಿಬೇಕು. ಸಿನ್ಸ್ ಎಲ್ಲ ಆ್ಯಡ್ ಅಪ್ ಮಾಡಿದ್ರೆ ಏನು ಬರುತ್ತೆ, 13 ಬರುತ್ತೆ. ಅದ್ರ ಬದಲು ಏನು ಬರಿತೀರಾ, ಡಿ ಅಂತ ಬರಿತಾ ಹೋಗಬೇಕು. ನೆಕ್ಸ್ಟ್ 2 ಬಿಟ್ ಮಾತ್ರ ಇದೆ, 2 ಬಿಟ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಹೋಗ್ತೀರಾ. ಅವಾಗ ಏನು ಬರುತ್ತೆ, 01 ಮುಂಚೆ ಇತ್ತು, ಅದಕ್ಕೆ 2 ಝೀರೋಸ್ನ ಆ್ಯಡ್ ಮಾಡ್ಕೊತಾ ಬನ್ನಿ. ಅವಾಗ ಏನಾಗುತ್ತೆ, ವಿಚ್ ಮಸ್ಟ್ ಬಿ ಈಕ್ವಲ್ ಟು 4, ದಟ್ ಈಸ್ ಆಫ್ ಟು ದಿ ಬೇಸ್ ಹೆಚ್. ಇಷ್ಟೇ ಪ್ರಾಬ್ಲಮ್. ಮಾತ್ರ ತುಂಬ ಸಿಂಪಲ್ ಆಗಿ ಮಾಡ್ತಾ ಹೋಗ್ಬೋದು, ಈಸಿಯಾಗಿ ಮಾಡ್ತಾ ಬನ್ನಿ. ನೆಕ್ಸ್ಟ್ ಥರ್ಡ್ ಒನ್ ಎಕ್ಸಾಂಪಲ್ ಕೊಡ್ತೀನಿ, ಮಾಡಿ ನೀವೇ ಟ್ರೈ ಮಾಡಬೇಕೀಗ. ಟು ದಿ ಬೇಸ್ 2. ನೆಕ್ಸ್ಟ್ ಫೋರ್ತ್ ಒನ್, ನೆಕ್ಸ್ಟ್ ಫಿಫ್ತ್ ಒನ್,
ಓಕೆ, ಇಷ್ಟು ಪ್ರಾಬ್ಲಮ್ನ ಟ್ರೈ ಮಾಡ್ತಾ ಹೋಗಬೇಕು ನೀವೀಗ. ನೆಕ್ಸ್ಟ್ ಥಿಂಗ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಟು ಬೈನರಿ ನಂಬರ್ ಸಿಸ್ಟಮ್, ಸೇಮ್ ಆ್ಯಸ್ ಇಟ್ ಈಸ್ ವೈಸ್ ವರ್ಸ ಹೋಗಬೇಕು ಅಷ್ಟೇ. ಓಕೆ, ಸೊ ಆಕ್ಟಲ್ ನಂಬರ್ ಸಿಸ್ಟಮಲ್ಲಿ ಯಾವ ರೀತಿ ಹೇಳ್ಕೊಟ್ಟೆ ಅದೇ ರೀತಿಯೇ ಇಲ್ಲೂ ಕೂಡ ಫಸ್ಟು ಡಿ ಅನ್ನೋ ನಂಬರ್ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ. ಸೊ ಎ ಬಿ ಸಿ ಡಿ ಇ ಆ್ಯಂಡ್ ನೆಕ್ಸ್ಟ್ ಏನು ಬರುತ್ತೆ ಎಫ್. ಎ ಅಂತ ಹೇಳಿದ್ರೆ 10 11 12 13 14 ಆ್ಯಂಡ್ 15. ಡಿ ಅಂತ ಹೇಳಿದ್ರೆ ಎಷ್ಟಪ್ಪ 13. ಸೊ 13ಅಲ್ಲಿ ಏನು ಬರೀಬೇಕು ನೀವು 8 4 2 1 ಹಾಕ್ಕೊತೀರಾ. ಯಾವುದಾದ್ರು ಆ್ಯಡ್ ಮಾಡಬೇಕು 8 + 4 12 12 + 1 ದಟ್ ಈಸ್ ಆಫ್ 13. ಸೊ 1101 ಇಲ್ಲಿದೆ ಅಲ್ವಾ. ಸೊ 1101 ಇದೆ. ನೆಕ್ಸ್ಟ್ 8 ಬದಲಿಗೆ ಏನು ಬರೀತೀರಾ, ಇಟ್ ಈಸ್ ಆಫ್ 1000 ಅಂತ ಬರಿತಾ ಹೋಗಬೇಕು. ನೆಕ್ಸ್ಟ್ 9 ಬದಲು ಏನು ಬರೀಬೇಕು 1001 ಅಂತ ಬರೀಬೇಕು. ಬಿ ಅಂತ ಹೇಳಿದ್ರೆ ಎಷ್ಟು, ಇಟ್ ಮಸ್ಟ್ ಬಿ ಈಕ್ವಲ್ ಟು 11, ಹೌದಲ್ವಾ. ಸೊ 8 4 2 1 ಪ್ರಕಾರ 11 ಬರಬೇಕು ಅಂತ ಹೇಳಿದ್ರೆ 8 + 2 ಇಟ್ ಈಸ್ ಆಫ್ 10 10 + 1 ಇಟ್ ಈಸ್ ಆಫ್ 11 1011 ಪಾಯಿಂಟ್ ಬಿ. ಸೊ 1011 ಬರುತ್ತೆ. ಇಲ್ಲಿ ಏನಂತ ಬರ್ಕೊಳ್ಳಿ, ಲೆಟಸ್ ಟೇಕ್ ಇಟ್ ಈಸ್ ಆಫ್ 7 ಅಂತ ಬರ್ಕೊಳ್ಳಿ. 7ನ ವ್ಯಾಲ್ಯೂ ಏನು ಬರೀಬೇಕು 0111 ಅಂತಲೇ ಬರೀಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಈ 0 ಮಿಸ್ ಮಾಡಬೇಡಿ. ನೀವೇನಾದ್ರು ಆ 0 ಮಿಸ್ ಮಾಡಿದ್ರೆ ನಿಮಗೆ ಈ ಒಂದು ಕನ್ವರ್ಷನ್ನಿಗೆ 2 ಮಾರ್ಕ್ಸ್ ಇರುತ್ತೆ. ಅಪ್ಪಿತಪ್ಪಿ 0 ಮಿಸ್ ಮಾಡಿದ್ರೆ ಯು ವಿಲ್ ಗೆಟ್ 0 ಮಾರ್ಕ್ಸ್ 100%. ಓಕೆ, ನೆನಪಿರಬೇಕು. ಬರೇ 1 ಅಥವಾ 10 ಎಕ್ಸ್ಟ್ರಾ ಆದರೂ ಆಯಿತು, ಕಡಿಮೆ ಆಯಿತು, ಯು ವಿಲ್ ಲೂಸ್ ಕಂಪ್ಲೀಟ್ 5 ಮಾರ್ಕ್ಸ್. ಓನ್ಲಿ ಯು ವಿಲ್ ಗೆಟ್ ವಿತ್ 0. ಈ ಯೂನಿಟೇ ಹಾಗೆ, ಒಂದು 0 ಎಕ್ಸ್ಟ್ರಾ ಆಗೋಗಿಲ್ಲ, ಒಂದು 0 ಕಡಿಮೆ ಆಗೋ ಆಗಿಲ್ಲ, ಅಥವಾ 1 ಎಕ್ಸ್ಟ್ರಾ ಆಗೋಗಿಲ್ಲ, 1 ಕಡಿಮೆ ಆಗೋಗಿಲ್ಲ. ಕರೆಕ್ಟಾಗಿ ಬರಿತಾ ಹೋಗಬೇಕು ನೀವು. ಓಕೆ, ಈಗ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅನ್ಕೋಣ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಜಂಪ್ ಆಗೋಣ. ಇಟ್ ಈಸ್ ಆಫ್ ಅವ್ರು ಕೊಟ್ಟಿರೋ ಪ್ರಕಾರ ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಅಂತ ಹಾಕೊತೀನಿ. ಇಟ್ ಈಸ್ ಆಫ್ 5a9 ಪಾಯಿಂಟ್ b4 ಟು ದಿ ಬೇಸ್ ಹೆಚ್ ಇದೆ. ಸೊ ಇದನ್ನು ಎಲ್ಲಿ ಕನ್ವರ್ಟ್ ಮಾಡಬೇಕು ನಾವೀಗ, ಟು ದಿ ಬೇಸ್ 2ಗೆ ಕನ್ವರ್ಟ್ ಮಾಡ್ಕೊತಾ ಹೋಗಬೇಕು. ಓಕೆ, ಸೊ ಶುರು ಮಾಡೋಣ. ಫಸ್ಟು 5 ಹ್ಯಾಸ್ ಟು ಬಿ ರಿಟನ್ ಇನ್ ಹೌ ಮೆನಿ ಬಿಟ್ಸ್, 4 ಬಿಟ್ಸ್. 4 ಬಿಟ್ಸಲ್ಲಿ ಬರೀಬೇಕು ಅಂದರೆ ಯಾವ್ದಾದ್ರು ಆ್ಯಡ್ ಮಾಡಬೇಕು, 4 ಮತ್ತು 1ನ ಆ್ಯಡ್ ಮಾಡಬೇಕು. ಅಲ್ಲಿಗೆ ಏನು ಬರುತ್ತೆ 0101 ಅಂತ ಬರ್ಕೊತೀರಾ. ನೆಕ್ಸ್ಟ್ ಎ ಅಂತ ಹೇಳಿದ್ರೆ ಎಷ್ಟಪ್ಪ, ಇಟ್ ಈಸ್ ಆಫ್ 10 ಬರಬೇಕು ಅಂದರೆ ಏನೇನು ಕೌಂಟ್ ಮಾಡಬೇಕಿಲ್ಲಿ, 8 + 2 ಅಂತ ಹೇಳಿದ್ರೆ ಏನು ಬರುತ್ತೆ 1010. ಅಬ್ಸರ್ವ್ ಮಾಡ್ಕೊಳ್ಳಿ, 10 ಬರಬೇಕು ಅಂತ ಹೇಳಿದ್ರೆ 8 ಮತ್ತು 2ನ ಆ್ಯಡ್ ಮಾಡ್ತೀರಾ, ಇನ್ನು ಮಿಕ್ಕಿದೆರಡನ್ನ 0 ಮಾಡ್ಕೊತಾ ಹೋಗಬೇಕು. ನೆಕ್ಸ್ಟ್ ಏನು ಬರೀಬೇಕು ನಾನೀಗ 9 ಬರೀಬೇಕು ಅಂತ ಹೇಳಿದ್ರೆ ಏನೇನು ಆ್ಯಡ್ ಮಾಡಬೇಕು, ಅಬ್ಸರ್ವ್ ಮಾಡ್ಕೊಳ್ಳಿ. 9 ಬರಬೇಕು ಅಂದರೆ 8 + 1 ದಟ್ ಈಸ್ ಆಫ್ 1001 ಅಂತ ಬರಿತಾ ಹೋಗ್ತೀರಾ. ಬೈನರಿ ಪಾಯಿಂಟ್ ಹಂಗೆ ಇಟ್ಕೊಬೇಕು. ನೆಕ್ಸ್ಟ್ ಯಾವ ಬಿಟ್ ಬರೀಬೇಕು, ಈಗ ಬಿ ಬರಿತಾ ಹೋಗಬೇಕು. ಬಿ ಅಂತ ಹೇಳಿದ್ರೆ ಎಷ್ಟು, ಇಟ್ ಈಸ್ ಆಫ್ 11 ಬರಬೇಕು ಅಂತ ಹೇಳಿದ್ರೆ ಏನೇನು ಕೌಂಟ್ ಮಾಡಬೇಕೀಗ, 8 + 4 ಅಂದರೆ 12 ಬರುತ್ತೆ, ಬಿಟ್ಬಿಡೋಣ. 8 + 2 10 10 + 1 11. ಸೊ 1011 ಅಂತ ಬರುತ್ತೆ. ನೆಕ್ಸ್ಟ್ ಯಾವ ವ್ಯಾಲ್ಯೂ ಬರೀಬೇಕು ನಾನು, 4 ವ್ಯಾಲ್ಯೂ ಬರೀಬೇಕು. ನೋಡಿ, 4 ಬರಬೇಕು ಅಂದರೆ ಯಾವ್ದು ಆ್ಯಡ್ ಮಾಡ್ತೀರಪ್ಪ, 4 ಒಂದೇ ಡಿಜಿಟ್ಟು ಅಲ್ಲಿ ಮಾತ್ರ ಬರೀತೀರಾ. ಇನ್ನು ಮಿಕ್ಕಿದ ಎಲ್ಲ ಕೂಡ ಏನು ಮಾಡಬೇಕು 0 ಬರೀಬೇಕು. ಇಲ್ಲಿ ಬರಿಬೇಕಾದ್ರೆ 0100 ಅಂತಲೇ ಬರಿತಾ ಹೋಗಬೇಕು ನೀವು, ಬೇರೆ ಯಾವುದು ಕೂಡ ಬರೆಯೋ ಹಾಗೆ ಇಲ್ಲ. ಸೊ ಫೈನಲಾಗಿ ಆನ್ಸರ್ ಏನಂತ ಬರಿತೀರಾ, 5a9 ಪಾಯಿಂಟ್ b4 ಟು ದಿ ಬೇಸ್ ಹೆಚ್ ಈಸ್ ಈಕ್ವಲ್ ಟು, ಈಗ ಬೇಕಾದ್ರೆ ಈ 0ನ ಬಿಟ್ಬಿಡಿ, ದಟ್ ಈಸ್ ಆಫ್ 101101001.101101. ಬೇಕಾದ್ರೆ ಈ 2 0 ಈಗ ಬಿಟ್ಬಿಡ್ಬೋದು ನೀವು. ಓಕೆ, ಟು ದಿ ಬೇಸ್ 2. ಸೊ ಇಟ್ಸ್ ಅ ವೆರಿ ಈಸಿ, ಟಫ್ ಇಲ್ಲ, 100% ಟಫ್ ಇಲ್ಲ. ಪ್ರಾಬ್ಲಮ್ ಈಸ್ ಅ ವೆರಿ ಈಸಿ. ಓಕೆ, ಸೊ ನೆಕ್ಸ್ಟ್ ಒಂದೆರಡು ಎಕ್ಸಾಂಪಲ್ ಕೊಡ್ಲಾ ಈಗ. ದಟ್ ಈಸ್ ಆಫ್ ಥರ್ಡ್ ಒನ್. ಹೆಕ್ಸಾಡೆಸಿಮಲ್ ನಂಬರ್ ಅಲ್ವಾ ಇರೋದು, DAD ಪಾಯಿಂಟ್ HA1 ಟು ದಿ ಬೇಸ್ H. ನೆಕ್ಸ್ಟ್ ಫೋರ್ತ್ ಒನ್, to the base H. Fifth one,
ನೋಡಿ ಈ ಪ್ರಾಬ್ಲಮಲ್ಲಿ ನೆನಪಲ್ಲಿರಲಿ, ಝೀರೋ ಇದೆ. ಝೀರೋ ಈಸ್ ಇನ್ ವಿಚ್ ನಂಬರ್ ಸಿಸ್ಟಮ್? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ದೇರ್ ಫೋರ್ ದಟ್ ಝೀರೋ ಹ್ಯಾಸ್ ಟು ಬಿ ರಿಟರ್ನ್ ಇನ್ ಹೌ ಮೆನಿ ಬಿಟ್ಸ್? 4 ಬಿಟ್ಸ್. 0000 ಅಂತಲೇ ಬರಿಬೇಕು ಕನ್ವರ್ಷನ್ ಮಾಡಬೇಕಾದ್ರೆ. ಬರೀ 10 ಬರೆದ್ಬಿಟ್ಟು ಸುಮ್ಮನೆ ಆಗಬೇಡಿ, ತಪ್ಪಾಗುತ್ತೆ ಅದು. ಓಕೆ, ಈಗ ಸೊ ನೋಟ್ಸ್ ವಿಚಾರಕ್ಕೆ ಬಂದ್ವಿ ಅಂತ ಹೇಳಿದ್ರೆ, ಈಗೇನು ನಿಮಗೆ ಸ್ಲೈಡ್ಸ್ನಲ್ಲಿ ತೋರಿಸ್ದೆ ಅದನ್ನೇ ನೋಟ್ಸ್ ಅಂತ ತಗೊತಾ ಹೋಗಿ. ಎಕ್ಸಾಕ್ಟಾಗಿ ಅದೇ ಇದೆ ನಿಮಗೆ, ಎಕ್ಸ್ಟ್ರಾ ಏನೂ ಕೂಡ ಬೇಡ ಅಲ್ಲಿ. ಓಕೆನಾ? ನಾವು ಇಫ್ ಯು ಹ್ಯಾವ್ ಎನಿ ಡೌಟ್ ಆನ್ ದಿಸ್ ಲೆಕ್ಚರ್ ಯು ಕ್ಯಾನ್ ಆಸ್ಕ್ ಮೀ ನಾವು. Clarify the doubts? If there is no doubts, then thank you.